ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಂಚನಾ ಸಿಂಚನಾ ಹಾಯ್ ಹರೀಶ್ ಅವರೇ, ನಮಸ್ತೆ. ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಿದ್ದೀರಾ, ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನ್ ಸಾಹೇಬ್ರು ಹೊಸದಾಗಿ ಕ್ಯಾಮೆ ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಮೊದಲನೇ ದಿವಸನೇ ಇಷ್ಟು ತಡವಾಗಿ ಹೋಯ್ತಾ ಇದ್ದೀರಲ್ಲ, ನಿಮ್ಗೇನಾದ್ರೂ ಜವಾಬ್ದಾರಿ ಇದೆಯೋ ಇಲ್ವಾ? ಸೂರ್ಯ ನೆತ್ತಿಗೆ ಬಂದ್ಮೇಲೂ ಸೋಂಬೇರಿಯಾಗಿರೋದಿಕ್ಕೆ ಮುಗುರ್ಸ್ಕೊಂಡ್ ಬೀಳ್ತಾ ಇರೋದು ನೀನು. ಇಲ್ಲ ಅಜ್ಜಿ, ಅದು ಆಕ್ಚುಲ್ ಆಗಿ ಅದೇ ನೆನ್ನೆ ಗಂಟ ತಿನ್ಕೊಂಡು ತಿರ್ಕೊಂಡು ಅಲ್ಕೊಂಡಿದ್ಯಲ್ಲ, ಹಂಗಿರಕ್ ಆಗಕ್ಕಿಲ್ಲ. ಇನ್ಮೇಲಾದ್ರೂ ಜವಾಬ್ದಾರಿಯಾಗಿರೋ. ಏನೋ ಒಂದಪ್ಪ ಬಿದ್ರೆ ಈ ಮನೆ ಅಳಿಯ ಅಂತ ಎತ್ಬೋದು, ಪದೇ ಪದೇ ಬೀಳ್ತಾ ಇದ್ರೆ ನಮ್ಗೇನ್ ಮಾಡೋದಿಕ್ ಬೇರೆ ಕ್ಯಾಮೆ ಇಲ್ವೇ? ಆಚರಿಸ್ತೀನಿ, ಬೇಗ ಬಂದ್ಬಿಡಿ. ಪಾಪ ಅಜ್ಜಿ, ಯಾಕೆ ಹರಿಗೆ ಅಷ್ಟೊಂದು ಬೈತೀರಾ? ಇವತ್ತಿನ ಆಫೀಸ್ ಪೂಜೆಗೆ ಏನೇನು ಬೇಕು ಅಂತ ತಯಾರಿ ಮಾಡ್ಕೊಳ್ತಾ ಇದ್ರು, ಅದಕ್ಕೆ ನೆನ್ನೆ ಮಲಗೋದು ಲೇಟ್ ಆಯಿತು. ಅದಕ್ಕೆ ಹೇಳೋದು ಕೂಡ ತಡ ಆಗಿರ್ಬೋದಷ್ಟೇ. ನೀನ್ ಸುಮ್ಕಿರಮಿ, ಅವನ್ ವಹಿಸ್ಕೊಂಡ್ ಬರ್ಬೇಡ ನೀನು. ಹಿಂಗಸ್ರಲ್ಲ ಹಿಂಗೇಯ ನೋಡಮ್ಮಿ, ಗಂಡನ್ನ ಯಾವಾಗ್ಲೂ ಹದಬಸ್ತಲ್ಲಿ ಇಟ್ಕೋಬೇಕು. ಇಲ್ಲ ಅಂದ್ರೆ ಬೀದಿ ಬೀದಿ ಅಲ್ಕೊಂಡು ಅಬ್ಬಪಾರೆ ಆಗ್ಬಿಡ್ತಾರೆ. ಗಂಡ ಬೀಗ ಆಗಿದ್ರೆ ಹೆಂಡತಿ ಬೀಗದ ಕೈಯಾಗಿರ್ಬೇಕು. ಆಗ್ಲೇಯ ಗಂಡನ್ನ ಹದ್ಬಸ್ತಲ್ಲಿ ಇಟ್ಕೊಳಕಾಗದು. ನನ್ ಮಾತ್ ಕೇಳು, ಇನ್ಮೇಕಾದ್ರೂ ನೀನ್ ಹೇಳ್ದಂಗೆ ಅವ್ನ್ ನಡ್ಕೊಳಂಗೆ ಮಾಡ್ಕೋ. ಅಜ್ಜಿ, ಹರಿ ತುಂಬಾ ಒಳ್ಳೆಯವರು, ನನ್ನ ತುಂಬಾ ಪ್ರೀತಿ ಕೂಡ ಮಾಡ್ತಾರೆ. ಆದ್ರೆ ಸ್ವಲ್ಪ ಕೇರ್ಲೆಸ್ ಅಷ್ಟೇ. ಅದಕ್ಕೆ ಏನೂ ಇಲ್ಲ ಅಜ್ಜಿ, ಹೇಗಿದ್ರು ಈ ಮನೆಯಲ್ಲಿ ಭಾವನಾ ಇಲ್ಲ ಅಲ್ವಾ? ನಾನು ಹರಿ ಸ್ವಲ್ಪ ದಿನ ಇಲ್ಲೇ ಇರ್ತೀವಿ. ನಿಮ್ ಭಯಕ್ಕಾದ್ರೂ ಅವ್ರು ನಿಮ್ ಮಾತನ್ನ ಕೇಳ್ತಾರೆ ಅನ್ಸತ್ತೆ. ನಾನೇನಾದ್ರೂ ಹೇಳಕ್ ಹೋದ್ರೆ ಹೆಂಡತಿ ಅನ್ನೋ ಸಲಿಗೆ ಇರತ್ತೆ ನೋಡಿ. ನೀವ್ ಹೇಳಿದ್ರೆ ಅವ್ರು ಖಂಡಿತ ಬದಲಾಗೇ ಆಗ್ತಾರೆ. ನೀ ಹೇಳೋದು ಸರಿಯಾಗೇ ಇದೆ. ನೀವಿಬ್ರು ಸ್ವಲ್ಪ ದಿನ ಇಲ್ಲೇ ಇರಿ. ನೀನ್ ಹದ್ಬಸ್ತಕ್ ತಂದಿಲ್ಲ ಅಂದ್ರೇನು, ನಾನೇ ತರ್ತೀನಿ ಬಿಡು. ಅಷ್ಟ್ ಮಾಡಿ ಸಾಕು ಅಜ್ಜಿ, ನಾವು ಖುಷಿಯಾಗಿರ್ತೀವಿ. ಸರಿ, ಆಫೀಸ್ ಪೂಜೆಗೆ ಲೇಟ್ ಆಯ್ತು, ನಾನು ಹೋಗಿ ರೆಡಿ ಆಗಿ ಬರ್ತೀನಿ. ನೀಲು, ರೇಣು ರೆಡಿ ಆದ್ಲ ಅಂತ ನಾನು ಹೋಗಿ ನೋಡ್ತೀನಿ. ಅದೇನೋ ಹೇಳ್ತಾರಲ್ಲ, ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅನ್ನೋ ಹಾಗೆ, ಹೇಗೋ ಅಜ್ಜಿ ಕೃಪಾ ಕಟಾಕ್ಷದಿಂದ ಭಾವನಾ ಸಿದ್ದು ತೊಲಗಿದ್ರು. ಇನ್ ಮುಂದೆ ಈ ಮನೇಲಿ ನಾನೇ ಮಹಾರಾಣಿ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಈ ಸಿಂಚನ ಹರೀಶ ಅವ್ರ ಜಾಗಕ್ಕೆ ಒಕ್ಕರ್ಸ್ಕೊಳಕ್ ಬರ್ತಾ ಇದ್ದಾರೆ. ಬರ್ಲಿ, ಅವ್ರ ತರನೇ ಇವ್ರನ್ನೂ ಓಡೋಗೋ ಹಾಗೆ ಮಾಡ್ತೀನಿ ಅಷ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.